ಪ್ರೀತಿಯ ಬಂಧುಗಳೇ, ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ದಳಪತಿ ವಿಜಯ್. ಈ ದಳಪತಿ ವಿಜಯ್ ಯಾರು? ಪೂರ್ಣ ಹೆಸರು ಜೋಶಪ್ಪ ವಿಜಯ್ ಚಂದ್ರಶೇಖರ್. ಹುಟ್ಟಿದ್ದು ಜೂನ್ 22, 1974ರಲ್ಲಿ ತಮಿಳುನಾಡಿನ ಚೆನ್ನೈಯಲ್ಲಿ ಹುಟ್ಟಿದರು. ಇವರಿಗೆ ಬಿರುದು ಅಂದರೆ ಅಭಿಮಾನಿಗಳಿಂದ ಪ್ರೀತಿಯಿಂದಾಗಿ ದಳಪತಿ ಎಂದು ಕರೆಯುತ್ತಾರೆ. ದಳಪತಿ ಅಂದರೆ ದಂಡನಾಯಕ. ಇವರು ಚಿತ್ರರಂಗದಲ್ಲಿ ಒಂದು ಯಶಸ್ವಿಯ ನಾಯಕ ನಟನಾಗಿ ಗುರುತಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಆರಂಭದಲ್ಲಿ ಇವರು 1984ರಲ್ಲಿ ಬಾಲ ನಟನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು. 1992ರಲ್ಲಿ ನಾಳೆಯ ತೀರ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು. ಇವರು ಹಲವಾರು ಚಿತ್ರಗಳನ್ನು ನೀಡಿ ಯಶಸ್ವಿ ನಟನಾಗಿ ಇವರು ಕಾಣಿಸಿಕೊಂಡಿರ್ತಾರೆ. ತಮಿಳುನಾಡಿನಲ್ಲಿ ಇವರ ಒಂದು ಪೂವೆ ಉನ್ನಾಕಂಗ್, ಕಾದಲುಕು, ಮರ್ಯಾದಿ ಗಿಲ್ಲಿ, ಪೋಖ್ರಿ, ತುಫಾಕಿ, ಮಾರ್ಷಲ್, ಲಿಯೋ ಮುಂತಾದ ಹಲವಾರು ಚಿತ್ರದ ಮೂಲಕ ಇವರು ಜನರ ಮನಸ್ಸಿನಲ್ಲಿ ಮೂಡಿಯಿರುತ್ತಾರೆ. ಇವರ ಸಿನಿಮಾದಲ್ಲಿ ಯಾವ ರೀತಿ ಇವತ್ತು ಮೆಡಿಕಲ್ ಮಾಫಿಯಾಗಳು ಮತ್ತು ಅದೇ ರೀತಿ ಯಾವ ರೀತಿ ಭ್ರಷ್ಟಾಚಾರ, ಒಬ್ಬ ಅಧಿಕಾರಿಯಾಗಿ ಯಾವ ರೀತಿ ಭ್ರಷ್ಟಾಚಾರ ತಡೆಗಟ್ಟಬೇಕು, ಒಬ್ಬ ಅಧಿಕಾರಿಯಾಗಿ ಜನರ ಸೇವೆ ಯಾವ ರೀತಿ ಮಾಡಬೇಕೆಂದ ಚಿತ್ರದ ಮೂಲಕ ಇವರು ಗುರುತಿಸಿಕೊಂಡಿರ್ತಾರೆ. ಇವರು ಒಂದು ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯ ಪ್ರವೇಶ ಮಾಡುವ ಅಂದರೆ ಕೆಲವು ವರ್ಷಗಳಲ್ಲಿ ಇವರು ರಾಜಕೀಯ ಪ್ರವೇಶ ಮಾಡಿ ಕೆಲವೇ ಅಂದರೆ 2024ರಲ್ಲಿ ವಿಜಯ್ ಅವರು ತಮ್ಮದೇ ಆದ ಒಂದು ಹೊಸ ರಾಜಕೀಯ ಪಕ್ಷ ಕಟ್ಟಿ ಇವತ್ತು ಆ ಪಕ್ಷ ತಮಿಳುನಾಡಿನಲ್ಲಿ ಸಂಚಲನವನ್ನು ಮೂಡಿಸಿ ಇವತ್ತು ಪ್ರಾದೇಶಿಕ ಪಕ್ಷಗಳನ್ನೇ ದೂರಿಟ್ಟು ಮತ್ತೊಂದು ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ನೀಡಿದ ಅಲ್ಲಿನ ತಮಿಳುನಾಡು ಜನರ ಅಂತ ಹೇಳ್ಬೋದು. ಸ್ನೇಹಿತರೆ, 3ನೇ ಪಕ್ಷಕ್ಕೆ ಅವಕಾಶ ನೀಡಿದ್ದಾರೆ. ಈ 3ನೇ ಪಕ್ಷ ಯಾವುದಪ್ಪ ಅಂದರೆ ತಮಿಳಂಗ್ ವೆಂಟ್ರಿಕಮ್ ಕಳಂಗಮ್ ಅಂದರೆ TVKಯನ್ನು ವಿಜಯ್ ಅವರು 2024ರಲ್ಲಿ ಸ್ಥಾಪನೆ ಮಾಡಿ ಇವತ್ತು ಸಂಚಲನವನ್ನು ಮೂಡಿಸಿದ ತಮಿಳುನಾಡಿನಲ್ಲಿ ಅಂತ ಹೇಳ್ಬೋದು. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉದ್ದೇಶದಿಂದ ಅವರು ಸಿನಿಮಾ ರಂಗಕ್ಕೆ ನಿವೃತ್ತಿ ಜೀವನ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಗುರುತಿಸಿಕೊಂಡಿದ್ದರು. ಇವತ್ತು ಅವರ ಪಕ್ಷ ಒಂದು ಸಂಚಲನ ಮೂಡಿಸಿ ಇವತ್ತು ಸಮಾಜ ಸೇವೆಗೆ ಮತ್ತು ಬಡ ಜನರ ಸೇವೆಗೆ, ಬಡ ವಿದ್ಯಾರ್ಥಿಗಳ ಒಂದು ಸೇವೆಗೆ ಇವತ್ತು ತಮಿಳುನಾಡಿನಲ್ಲಿ ಗುರುತಿಸಿಕೊಂಡಿದೆ. ವಿಜಯ್ ಅವರ ಒಂದು ವಿಜಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ಅದಕ್ಕಾಗಿ ಸ್ನೇಹಿತರೆ, ಯಾವಾಗ ಯಾರ ಕಾಲ ಹೇಗಿರುತ್ತೋ ಗೊತ್ತಾಗಲ್ಲ. ಅದಕ್ಕಾಗಿ ಎಲ್ಲರೂ ಗೌರವದಿಂದ ಮತ್ತು ಅದೇ ರೀತಿ ಇವತ್ತು ವಿಜಯ್ ಅವರಂತೆ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ವಿಜಯ್ ಅವರು ಒಂದು ಸಮಾಜ ಸೇವೆಗಾಗಿ ಒಂದು ಸಂಘಟನೆ ಕಟ್ಟಿರ್ತಾರೆ. ಸ್ನೇಹಿತರೆ, ಆ ಸಂಘಟನೆ ಮೂಲಕ ವಿಜಯ್ ಮಕ್ಕಳ್ ಇಯಾಕಂ ಎಂಬ ಒಂದು ಸಂಘಟನೆ ಕಟ್ಟಿರ್ತಾರೆ. ಈ ಸಂಘಟನೆ ಮೂಲಕ ಅವರು ರಕ್ತದಾನ ಶಿಬಿರಗಳು, ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ, ಪ್ರಕೃತಿ ಕೋಪವಾದಾಗ ಅವರು ಧನ ಸಹಾಯ ನೀಡುವುದು, ಪರಿಹಾರ ನೀಡುವುದು ಹಮ್ಮಿಕೊಳ್ಳುತ್ತಿದ್ದರು. ಹಲವಾರು ಕಾರ್ಯಕ್ರಮಗಳು ಬಡವರ ಕುರಿತಾಗಿ ಮತ್ತು ಬಡ ವಿದ್ಯಾರ್ಥಿಗಳ ಕುರಿತಾಗಿ ಮತ್ತು ಪ್ರಕೃತಿ ವಿಕೋಪಗಳು ಬಂದಾಗ ಸಹಾಯದಾನ ಮಾಡುವುದು ಹಲವಾರು ಇವರು ಒಂದು ಸೇವೆಗಾಗಿ ಇವರಿಗೆ ಅಲ್ಲಿನ ಅಭಿಮಾನಿಗಳು ಪ್ರೀತಿಯಿಂದ ದಳಪತಿ ಎಂದು ಕರೆಯುತ್ತಿದ್ದರು. ದಳಪತಿ ದಂಡನಾಯಕ ಮೂಲಕ ಇವತ್ತು ತಮಿಳುನಾಡಿನಲ್ಲಿ ದಂಡನಾಯಕನ ಒಂದು ಪಕ್ಷ ಇವತ್ತು ಹೊರಹೊಮ್ಮಿದೆ, ಬೃಹತ್ ಒಂದು ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಗೆ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.